ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿಡಿಯೋ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನೂ ಹೆಚ್ಚಾಗಿ ನನ್ನ ವಿಡಿಯೋ ಓಡಲಿ ಅಂತ ಹೇಳ್ತಾ, ಹಾಗೆ 10K ಏನು ಸಮಥಿಂಗ್ ಇದೆಯೋ ಅದು 100K ಆಗಲಿ ಅಂತ ಕಾಯ್ತಾ ಇದ್ದೀನಿ. ಸೊ 100K ಯಾವಾಗ ಆಗುತ್ತೋ ಅವತ್ತು ಲೈವ್ ಆಗಿ ಬಂದು ಮಾತಾಡ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ, ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬಂದೀನಿ ಅಂದರೆ, ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದೆ ಒಂದು ಮಸಾಜ್ ಟೈಪ್ ಮಾಡಿ ಆಯಿಲ್ನ ಹೇಗೆಲ್ಲ ಅಪ್ಲೈ ಮಾಡ್ಕೊಬೋದು, ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಮ್ಮ ಫೇಸಿಗೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಕೂಡ ನಾನು ಒಂದು ಬೆಸ್ಟ್ ಆಯಿಲ್ ಜೊತೆ ಬಂದಿದ್ದೀನಿ. ಅದು ಯಾರಿಗೆಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋ ಹಾಕಿದ್ದೀನಿ. ಅಂದರೆ ಎಲ್ಲ ವೀಡಿಯೋ ಕೂಡ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಯಾರಿಗೆ ಕೂಡ ಏನು ಅಂದರೆ ಈಗ ನಾನು ಹಾಕಿದ್ದು ಬರೀ ಗರ್ಲ್ಸಿಗೆ ಅನ್ನೋದೇನಿಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು, ಗರ್ಲ್ಸು ಕೂಡ ಯೂಸ್ ಮಾಡ್ಬೋದು, ಇಬ್ಬರು ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ಪ್ಯಾರಾಚೂಟ್ ಆಯಿಲ್ ಬಗ್ಗೆ ಹಾಕಿದೆ, ಅಂದರೆ ಯಾರಿಗೆಲ್ಲ ಫೇಸು ಗ್ಲೋ ಆಗಲಿ ಶೈನಿಂಗ್ ಆಗಲಿ ಬರೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಕೂಡ ಇವತ್ತಿನಲ್ಲೂ ಕೂಡ ಒಂದು ಬೆಸ್ಟ್ ಆಯಿಲ್ನ ತೊಗೊಬಂದಿನಿ ಫೇಸಿಗೆ. ಅಂದರೆ ತುಂಬ ಜನ ಕೇಳ್ತಾಯಿದ್ರಿ, ನನಗೆ ಬೆಳಗ್ಗೆ ಎಲ್ಲ ಟೈಮ್ ಇರಲ್ಲ ಫೇಸ್ ಪ್ಯಾಕ್ ಆಗಲಿ ಅದೆಲ್ಲ ಹಾಕೋಕ್ಕೆ, ಯಾವುದಾದ್ರೂ ನೈಟ್ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆದು ವಾಶ್ ಮಾಡೋ ಅಂಥದ್ದು ಯಾವುದಾದ್ರೂ ಈಸಿ ಕ್ರೀಮ್ ಆಗಲಿ ಒಂದು ಆಯಿಲ್ ಆಗಲಿ ಒಂದು ಹೇಳಿ ಅಂತ ಹೇಳ್ತಾಯಿದ್ರಿ. ಸೊ ಅಂಥವ್ರಿಗೋಸ್ಕರ, ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರೋ ಅವ್ರಿಗೋಸ್ಕರ. ಬಟ್ ಇನ್ನೊಂದು ಏನು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಏನೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನಿಮ್ಗೆ ಯಾವುದು ಆಯಿಲ್ ಅಂತ ನೋಡ್ಕೊಂಬರೋಣ, ಏನೆಲ್ಲ ಬೆನಿಫಿಟ್ ಇದೆ ಅಂತಲೂ ಕೂಡ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಆಯಿಲ್ನ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮ ಫೇಸಿಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ. ಇದು ಒಂದು 100 ml ಇದೆ. ಇದಕ್ಕೆ ಮಿನಿಮಮ್ ಅಂದ್ರೂ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ 199. ಇದಕ್ಕೆ 100 ml ಇದೆ. ಇದಕ್ಕೆ ತುಂಬ ಚೆನ್ನಾಗಿ ನಮ್ಮ ಫೇಸಿಗಾಗಲಿ ನಮ್ಮ ಕೈ ಕಾಲಿಗಾಗಲಿ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ನಾವೇನು ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತೀವಿ ಅದ್ರ ಡಬಲ್ ಇದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೈಟ್ ಇದೇನಿಲ್ಲ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ವಾಶ್ ಮಾಡೋದು. ಇವಾಗ ಇದನ್ನು ಮಸಾಜ್ನ ಮಾಡ್ಕೊಳ್ಳೋಣ. ಫಸ್ಟು 1-2 ಡ್ರಾಪ್ನ ಹಾಕ್ಕೊಳ್ಳೋಣ. ಇದನ್ನು ಫಸ್ಟು ನಾವು ಹೀಟ್ ಮಾಡ್ಕೊಬೇಕು. ಕೈಯಲ್ಲಿ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗಬೇಕು, ಅಲ್ಲಿ ತನಕ ಇದನ್ನು ಹಿಂಗೆ ಅಪ್ಲೈ ಮಾಡಿ ಸ್ವಲ್ಪ ಹಿಂಗೆ ಉಜ್ಜಬೇಕು. ಇದನ್ನು ಹೀಟ್ ಪ್ರೊಡ್ಯೂಸ್ ಆಗಬೇಕು. ಆಯಿಲಲ್ಲಿ ಕಾಯಿಸ್ಬಿಟ್ಟು ಯಾವುದೇ ರೀತಿ ಅಪ್ಲೈ ಮಾಡೋದು ಬೇಡ. ಈ ಥರ ಮಾಡಿದ್ರೆ ಸಾಕು, ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಬಿಸಿ ಆಗ್ತಾ ಹೋಗುತ್ತೆ. ಆವಾಗ ಫೇಸಿಗೆ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಕಣ್ಣು ಸುತ್ತಾಗಲಿ ಕಣ್ಣು ಕೆಳಗಡೆ ಆಗಲಿ ಯಾರಿಗೆಲ್ಲ ಬ್ಲ್ಯಾಕ್ ಸರ್ಕಲ್ ಇದೆಯಾ ಅಂಥವ್ರು ಯೂಸ್ ಮಾಡ್ಬೋದು. ಇದರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ, ಯಾರಿಗೆಲ್ಲ ಪಿಂಪಲ್ಸ್ ಆಗಿರುತ್ತೋ ಮತ್ತು ಯಾರಿಗೆಲ್ಲ ಬ್ಲ್ಯಾಕ್ ಸರ್ಕಲ್ಲು ಮತ್ತು ಬ್ಲ್ಯಾಕ್ ಮಾರ್ಕು ಆಮೇಲೆ ಪಿಗ್ಮೆಂಟೇಷನ್ನು ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ಬಟ್ 30 days ಅಂತೂ ನೀವು ಯೂಸ್ ಮಾಡಲೇಬೇಕು. 30 ದಿನ ಅಂತೂ ಕನಿಷ್ಠ ಪಕ್ಷ 30 ದಿನ ಆದರೂ ಯೂಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಈ ಥರ ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು. ನೀವು ಈ ಥರ ಕೈಗೆ ಹಾಕೊಂಬಿಟ್ಟು ಒಂದು 2 ಡ್ರಾಪ್ನ ನೀಟಾಗಿ ಸ್ಕ್ರಬ್ ಮಾಡಿ ಕೈನ. ಅದು ಸ್ವಲ್ಪ ಬಿಸಿ ಆಗುತ್ತೆ. ಬಿಸಿ ಆದಮೇಲೆ ಫೇಸಿಗೆ ಅಪ್ಲೈ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಾನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಫೇಸು ತುಂಬ ವೈಟ್ ಆಗುತ್ತೆ, ಗ್ಲೋ ಬರುತ್ತೆ, ಶೈನಿ ಆಗುತ್ತೆ. ಹಾಗೆ ಕೂಡ ಇದನ್ನು ಮೇಕಪ್ಪು ಯಾರೆಲ್ಲ ಹಾಕಿರ್ತೀರ ಅವರು ಕೂಡ ಆಲ್ಮಂಡ್ ಆಯಿಲು ಮತ್ತು ಆಯಿಲಿವ್ ಆಯಿಲು ಮತ್ತು ಪ್ಯಾರಾಚೂಟ್ ಆಯಿಲ್ ಮೂರಲ್ಲೂ ಕೂಡ ಅವರು ಮೇಕಪ್ನ ರಿಮೂವ್ ಮಾಡ್ತಾರೆ. ಯಾರೆಲ್ಲ ಮೇಕಪ್ ಹಾಕ್ತಾರೆ ಅವರು ರೆಗ್ಯುಲರಾಗಿ ಅವರು. ಆಮೇಲೆ ಇದನ್ನು ಕೈ ಕಾಲು ಕುತ್ತಿಗೆ ಇದಕ್ಕೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೋದು. ಯಾವುದ್ಯಾವುದು ಅಂದರೆ ಜೇನುತುಪ್ಪನ, ಇದೊಂದು 2 ಡ್ರಾಪ್ಸ್ ಹಾಕಿದ್ರೆ ಜೇನುತುಪ್ಪ 1 ಡ್ರಾಪು, ಆಮೇಲೆ ಇದು 2 ಡ್ರಾಪ್ ಹಾಕಿದ್ರೆ ನಿಂಬೆಹಣ್ಣು 1 ಡ್ರಾಪು. ಇದೆರಡರಲ್ಲಿ ಯಾವುದಾದ್ರು ಒಂದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕೈಗೆ ಹಾಕ್ಬಿಟ್ಟು ನೀಟಾಗಿ ಹೀಟ್ ಪ್ರೊಡ್ಯೂಸ್ ಆಗೋ ತನಕ ಕೈಯಲ್ಲಿ ನೀಟಾಗಿ ರಬ್ ಮಾಡಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿ ಆಮೇಲೆ ಫೇಸಿಗೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು. ಈಗ ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಫೇಸಿಗೆ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ನ ಗ್ಲೋ ಕೊಡ್ತಾ ಹೋಗುತ್ತೆ. ನೀವು ನೈಟ್ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ಎದ್ಬಿಟ್ಟು ನಾವು ಬಿಸಿನೀರಲ್ಲಿ ವಾಶ್ ಮಾಡ್ತಾ ಹೋಗಬೇಕು. ಮಾರ್ನಿಂಗ್ ಬಿಸಿನೀರಲ್ಲಿ ವಾಶ್ ಮಾಡಿ ನಾನು ನಿಮಗೆ ಅಪ್ಲೈ ಮಾಡಿಬಿಟ್ಟು ನೈಟ್ ಫುಲ್ಲು ಓವರ್ ನೈಟ್ ಬಿಟ್ಟು ಮಾರ್ನಿಂಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು.
ಒಂದೇ ಸಲ ರಿಸಲ್ಟ್ ಯಾವುದು ಕೂಡ ಸಿಗಲ್ಲ. ನ್ಯಾಚುರಲ್ ಆಗಿ ನಾವು ಒಂದು 30 ಡೇಸ್ ಅಂತೂ ನಾವು ಯೂಸ್ ಮಾಡಲೇಬೇಕು ಫೇಸ್ಗೆ. ಈ ಥರ ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇನ್ನೊಂದು 2 ಡ್ರಾಪ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲೆಲ್ಲ ಪಿಂಪಲ್ಸ್ ಆಗಿದೆ, ನೀರು ಸ್ವಲ್ಪ ಚೇಂಜ್ ಆಗಿ ಹಾಗಾಗಿ ಸ್ವಲ್ಪ ಪಿಂಪಲ್ಸ್ ಆಗಿದೆ. ಇವಾಗ ಸ್ವಲ್ಪ ನೀರೆಲ್ಲ ಚೇಂಜ್ ಆದಮೇಲೆ ಈ ಥರ ನೀಟಾಗಿ ರಬ್ ಮಾಡಿ ಆಮೇಲೆ ಈ ಥರ ಅಪ್ಲೈ ಮಾಡ್ತಾ ಬನ್ನಿ. ಬಿಸಿ ಆಗಬೇಕು ಆಯಿಲು, ಅಷ್ಟು ನೀವು ರಬ್ ಮಾಡಬೇಕು. ಲಿಪ್ಸಿಗಾಗಲಿ ಎಲ್ಲಿ ಏನು ಹಾಗೆ ಅಪ್ಲೈ ಮಾಡಿ ನೀಟಾಗಿ. ಕತ್ತಿಗೆಲ್ಲ ಅಪ್ಲೈ ಮಾಡ್ಬೋದು, ಸುತ್ತ ಕತ್ತಿಗೆಲ್ಲ ಅಪ್ಲೈ ಮಾಡಿ ವಾಶ್ ಮಾಡ್ಬೋದು. ನೀವು ಕೈ ಕಾಲಾಗಲಿ ಯಾವುದಕ್ಕಾದ್ರೂ ಹಾಕ್ಬೋದು. ನೀಟಾಗಿ ಮಸಾಜ್ ಮಾಡ್ತಾ ಬನ್ನಿ, ಈ ಟೈಪಲ್ಲೆಲ್ಲ ಮಸಾಜ್ ಮಾಡ್ತಾ ಬನ್ನಿ. ಆಮೇಲೆ ಇಲ್ಲಿ ಯಾರ್ದು ತುಂಬ ಜನದ್ದು ಇಲ್ಲಿ ಸ್ವಲ್ಪ ಡಬಲ್ ಲೇಯರ್ ಬಂದಿರುತ್ತೆ ಇಲ್ಲಿ ಕತ್ತು ಕೆಳಗೆ, ಅಂಥವ್ರು ಸ್ವಲ್ಪ ಇಲ್ಲಿ ಆಯಿಲ್ ಹಾಕ್ಬಿಟ್ಟು ಈ ಥರ ಮಸಾಜ್ ಮಾಡ್ತಾ ಬನ್ನಿ. ಹಿಂಗೆ ಮಾಡ್ತಾ ಬಂದರೆ ಯಾರಿಗಾರ 2 ಸ್ಟೆಪ್ ಇದೆಯೋ ಅದು 1 ಸ್ಟೆಪ್ ಆಗ್ತಾ ಹೋಗುತ್ತೆ. ನೈಟ್ ಇದರ ನೀಟಾಗಿ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಅಂತೂ ನೀಟಾಗಿ ಮಸಾಜ್ ಮಾಡ್ತಾ ಹೋಗಬೇಕು. ಆಮೇಲೆ ಮಾರ್ನಿಂಗ್ ಎದ್ದು ವಾಶ್ ಮಾಡ್ಬೋದು. ಅಕಸ್ಮಾತ್ ನನಗೆ ನೈಟು ಆಯಿಲೆಲ್ಲ ಹಾಕ್ಕೊಂಡು ಮಲ್ಗೋಕ್ಕೆ ನನಗೆ ತುಂಬ ಹಿಂಸೆ ಆಗುತ್ತೆ ಅಂದರೆ ಬೆಳಗ್ಗೆ ಏನಾದರೂ ಅಪ್ಲೈ ಮಾಡಿಬಿಟ್ಟು ಒಂದು 1/2 hour ಬಿಟ್ಟು ವಾಶ್ ಮಾಡಿ. ಹೆಂಗಿದ್ರು ಬೆಳಗ್ಗೆದ್ದು ಬ್ರಷ್ ಮಾಡೇ ಮಾಡ್ತೀರ, ಬ್ರಷ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ತೀರ. ಸೊ ಬ್ರಷ್ ಮಾಡಾದಮೇಲೆ ಫೇಸಿಗೆ ಮಾರ್ನಿಂಗು ಫೇಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಆದಮೇಲೆ ಫೇಸು ಏನು ಆಯಿಲ್ ಇದೆಯೋ ಅದನ್ನು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 2 ಡ್ರಾಪ್ನ ಅದಕ್ಕೆ ಕೈ ಹಾಕಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿ ಫೇಸಿಗೆಲ್ಲ ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡಿ ಫೇಸ್ನ. ತುಂಬ ಬಿಸಿ ನೀರಲ್ಲೂ ವಾಶ್ ಮಾಡಿಬಿಡಿ, ತುಂಬ ತಣ್ಣಗಿರೋ ನೀರಲ್ಲೂ ವಾಶ್ ಮಾಡೋಕ್ಕೆ ಹೋಗ್ಬಿಡಿ. ಉಗುರು ಬೆಚ್ಚಗಷ್ಟಿರೋ ನೀರಿನಲ್ಲಿ ಮುಖನ ವಾಶ್ ಮಾಡಿ. ಅಂದರೆ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸ್ತಿರಲ್ಲ ಅಷ್ಟು ನೀರಷ್ಟಿದ್ರೆ ಸಾಕು. ಅಷ್ಟು ಬಿಸಿ, ತುಂಬ ಬಿಸಿನೂ ಬೇಡ ಕಡಿಮೆನೂ ಬೇಡ, ನಾರ್ಮಲಾಗಿರೋ ಬಿಸಿ ನೀರಲ್ಲಿ ನೀಟಾಗಿ ಫೇಸ್ನ ವಾಶ್ ಮಾಡಿ. ನೀವೇನೇ ಒಂದು ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದು ಆಯಿಲ್ ಆಗಲಿ ಏನಾದರೂ ಯೂಸ್ ಮಾಡಿಬಿಟ್ಟು ಫೇಸ್ನ ವಾಶ್ ಮಾಡಿ. ಡ್ರೈ ಇರಬೇಕಾದ್ರೆ ವಾಶ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಇನ್ನೂ ಡ್ರೈ ಅನಿಸುತ್ತೆ. ಇದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಆಯಿಲ್ ಸ್ಕಿನ್ ಅವರು ಎರಡು ಇರೋರು ಕೂಡ ಯೂಸ್ ಮಾಡ್ಬೋದು. ಇದನ್ನು ಸಮ್ಮರ್ ಟೈಮಲ್ಲಿ ಯೂಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಮ್ಮ ಸ್ಕಿನ್ನಿಗೆ. ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ ನೀವು ಯೂಸ್ ಮಾಡ್ಬೋದು, ಬಟ್ ಸಮ್ಮರ್ ಟೈಮಲ್ಲಿ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಡ್ರೈ ಆಗ್ತಾ ಇರೋದು ಸ್ಕಿನ್, ಆವಾಗ ಇದು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನ. ತ್ವಚೆ ಸ್ವಲ್ಪ ಹೆಚ್ಚಾಗಿ ಬ್ರೈಟ್ನೆಸ್ ಆಗಲಿ, ಸ್ವಲ್ಪ ಗ್ಲೋ ಆಗಲಿ, ಆಮೇಲೆ ಇಲ್ಲಿ ಯಾರಿಗೆಲ್ಲ ರಿಂಕಲ್ಸ್ ಬರುತ್ತೆ ಅದನ್ನೆಲ್ಲ ತಡೆಗಟ್ಟುತ್ತೆ. ಮತ್ತು ಸ್ವಲ್ಪ ಏಜ್ ಆಗ್ತಾ ಇರುತ್ತೆ, ಅದನ್ನು ಕೂಡ ಸ್ವಲ್ಪ ಏಜ್ ಆಗ್ತಿರೋರನ್ನ ಸ್ವಲ್ಪ ಏಜ್ ಕಡಿಮೆ ಆಗೋ ರೀತಿ ಫೇಸ್ನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ ಈ ಆಯಿಲು. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ನಾನು ಈ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ನೋಡ್ಕೊಬೋದು ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ನಾನು 2 ಮಸಾಜ್ ಟೈಪಲ್ಲಿ ಆಯಿಲ್ನ ಹೇಳಿದ್ದೀನಿ. ಬಟ್ ಕೊಕೊನಟ್ ಆಯಿಲ್ಗಿಂತ ಇದು ಬೆಸ್ಟ್ ಇದೆ, ಬಟ್ ಸ್ವಲ್ಪ ಇದು ಕಾಸ್ಟ್ಲಿ. ಒಂದು 100 ml ಅಂದರೆ ಒಂದಿಷ್ಟು ಬರುತ್ತೆ, ಅದಕ್ಕೇ ಒಂದು 200. ಹಾಗಾಗಿ ತುಂಬ ದಿನ ಅಂದರೆ ಒಂದು 3 months ಅಂತೂ ಬಂದೇ ಬರುತ್ತೆ. ನಾನು ಯೂಸ್ ಮಾಡಿ 2 months ಆಯಿತು, ಇನ್ನೂ ಇಷ್ಟಿದೆ, ಇನ್ನೂ ಆಫ್ ಇದೆ. ಅಂದರೆ ತುಂಬ ಹಾಕ್ಕೊಂಬಾರ್ದು, ಒಂದು 2 ಡ್ರಾಪ್ ಫೇಸಿಗೆ ಸಾಕು, ತುಂಬ ಏನು ಬೇಡ. ಅಂದರೆ ನಾವು ಕೈಗೆಲ್ಲ ಯೂಸ್ ಮಾಡ್ತೀವಂದರೆ 1 ಬಾಟಲು ಒಂದು ಮಂತ್ ಬರೋದು ಅಷ್ಟೇ. ಕೈ ಕಾಲು ಕುತ್ತಿಗೆ ಬಾಡಿ ಫುಲ್ ಯೂಸ್ ಮಾಡ್ತೀನಿ ಅಂದರೆ, ಬರೀ ಫೇಸ್ ಆದರೆ ಒಂದು 4 months ಅಂತೂ ಬಂದೇ ಬರುತ್ತೆ. ಇದು ಇಷ್ಟು ಡಬ್ಬ 100 ml ಇದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಆಲ್ಮೋಸ್ಟ್ ಪಿಂಪಲ್ಸ್ ಆಗಲಿ, ಪಿಂಪಲ್ಸ್ ಮಾರ್ಕ್ ಆಗಲಿ ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಬೆನಿಫಿಟ್ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಅಂದರೆ ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಬೋದು, ಬೇರೆ ರೀತಿ ಇಲ್ಲಾಂದರೆ ಇದು ಒಂದೇ ಕೂಡ ಹಾಕ್ಕೊಬೋದು ನಮ್ಮ ಫೇಸಿಗೆ, ಇಲ್ಲ 2 ನಿಂಬೆಹಣ್ಣಾಗಲಿ ಜೇನುತುಪ್ಪ ಆಗಲಿ 2 ಕೂಡ ಮಿಕ್ಸ್ ಮಾಡಿಬಿಟ್ಟು ಕೂಡ ಹಾಕ್ಕೊಬೋದು. ಏನು ತೊಂದರೆ ಏನಿಲ್ಲ, ಆರಾಮಾಗಿ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಬೆಳಗ್ಗೆ ನಿಮಗೆ. ನೋಡಿದಿಲ್ವಾ ಫೇಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಬರೀ 1 ನೈಟಿಗೆ. ಇನ್ನು ಡೈಲಿ ನೀವು ಯೂಸ್ ಮಾಡ್ತಾ ಹೋಗ್ತಾ ಇದ್ದರೆ
ತುಂಬ ವೈಟ್ ಆಗುತ್ತೆ ಮತ್ತು ಪಿಂಪಲ್ಸ್ ಬರೋದನ್ನ ಕಡಿಮೆ ಮಾಡುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ, ಹಾಗೆ ಕೂಡ ಕಲೆನೂ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ಒಂದು 30 ಡೇಸ್ ಯೂಸ್ ಮಾಡಿ. ಒಂದು 30 ಡೇಸು ಫಸ್ಟು ಒಂದು ಕಡೆ ಟೆಸ್ಟ್ ಮಾಡಿ ನೋಡಿ ನಿಮ್ಮ ಫೇಸಿಗೆ ಹಿಡಿಯುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಕಡೆ ಪ್ಯಾಚ್ ಟೆಸ್ಟ್ ಆದಮೇಲೆ ಫುಲ್ ಫೇಸಿಗೆ ಅಪ್ಲೈ ಮಾಡ್ತಾ ಹೋಗಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಆಯಿಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೊಕೊನಟ್ ಆಯಿಲ್ಗಿಂತ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಚೆನ್ನಾಗಿ ಲೈಕ್ಸ್ ಮತ್ತು ಕಮೆಂಟ್ಸ್ ಹಾಕ್ತಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.